ಒಂದು ಮಾತು ಹೇಳ್ತನು, ಮಕ್ಕಳ ಸಲುವಾಗಿ ಅವ್ವ ಅಪ್ಪಗೆ ಎಷ್ಟು ತ್ರಾಸ ತಗೋತಿರ್ತೀನಿ. ಕಡೆಗೆ ನಿಮ್ಗೆ ಇರ್ಲಿಕ್ಕೂ ಬಾಯಾಗ ತೆಗೆದು ಬಾಯಾಗ ಹಾಕಿ ಅವತ್ತು ದೊಡ್ಡ ಮಾಡಿ ಅವು ಬೇಲಿ ಒದರಾಡಿ ಏನಂತ ಮಾಡಿ ನೀ ಸಾಯುವ ಹೊತ್ನ್ಯಾಗ ಆರು ಸಂಗಡಬಹುದಿಲ್ಲ, ನಾರಾಯಣ ನಾಮವು ನೆರಬಹುದು ಆರು ಸಂಗಡಬಹುದಿಲ್ಲ. ತಂದೆ ತಾಯಿಗಳು ಉಪಕಾಸ ಸ್ಮರಿಸಲು ತುಂಬೈತಿ ಭೂಮಿ ಹತ್ತಿರ. ಇಂಡಿ ತಾಲೂಕದಾಗ ಒಂದು ಘಟನಾ ಅಂತ ಪ್ರಸಂಗ ಹಂಗೆ ಬರ್ತಾವ. ಆ ಊರಿಗೆ ಸುದ್ದಿ ಬಂದವರು ಅವರು ಇವರು ಗಂಡ ಹೆಂಡತಿ ಊರು ಹೊರಗೊಂದು ಗುಡಿಸಲ ಹಾಕೊಂಡು ಇದು ಮಾಡಿಕೊಂಡು ಅದರಾಗ ಒಂದು ಪರದೆ ಕಟ್ಕೊಂಡು ಬಾಳೆ ಮಾಡ್ತಿದ್ರು. ಒಬ್ಬನೇ ಗಂಡಸು ಮಗ ಹುಟ್ಟಿದ. ಈ ಗಂಡಸಿಗೆ ಮಾಡ್ತಿದ್ದ ಹೆಣ್ಮಕ್ಳ ಆಶೀರ್ವಾದ. ಸಣ್ಣ ವಯಸ್ಸಾಗ ಗಂಡ ತೀರ್ಕೊಂಡಿದ್ರು ಸಹಿತ ಮಕ್ಕಳಿಂದಲೇ ಕಲ್ಯಾಣ ಆಗ್ತೈತಂತ ತನ್ನ ಜೀವನವನ್ನು ಸೌಸಕ್ಕೆ ಯಾರು ಅಂತ ತಾಯಿಗಳು. ನಾವು ಗಡಿಮ್ಯಾಣ ಹಂಗಾಗಲ್ಲ ಮರೆಯವನ ಹಂಗಾಗಿ ಆತ ಪಚಾಕಿ ದೋಸ್ತು ಅವ್ರ ಹಂಗಲ್ಲ. ಎಂದೂ ಏನಪ್ಪಾ ಅಂತಂದ್ರೆ ಅವರ ಆಶೆ ಬರೋದಿಲ್ಲ. ಹೆಣ್ಮಗಳು ಏನಂತ ದೌಡವನ 2 ತೆರಿಗೆಟ್ಲಿ ದುಡ್ಕೊತ ಬಂದೀವಿ, ನನಗೂ ನಿನ್ನ ಮದುವೆ ಕೊಟ್ಟು ದುಡ್ಕೊತ ಇವ್ರು ಸುಗ್ಗಿ ಬಂದೀವು, ಏನು ಗಳಿಸೋದಾಗಲಿಲ್ಲ, ಕಡಿಕೆ ನಾವು ಗುಡಿಸದಾಗ ಹಾಕೊಂಡ್ಕೊತೀವಿ, ಮಗನಿಗೆ ಸಾಲಿ ಕಳಿಸೋನಂತ ತೆರೆಯಾಗಿದ್ದೀವಿ. ಏನು ನಮ್ಮ ಕೋತ್ ಮಾತನಂದ ಹಂಗ ತಿಂಗಟ್ಟು ಆಗಿನ ಕಾಲದಾಗ ಊರಾಗ ಏಟ ಕುಂತು ಮುಂದಾಗ SLC ಆದ ಮನೆವ ನೌಕರಿ ಆಗಿನ ಕಾಲ ನಾನು ವರ್ಕ್ ಇನ್ಸ್ಪೆಕ್ಟರ್ 3 ತಿಂಗಳು ಹಿಂಗ ನಡೀತು. ಒಂದು ದಿವಸ ಏನಾಗಿತ್ತು ಅಂತಂದ್ರೆ ಸಾವುಕಾರ ಬಾಳೋತ್ತಿಗೆ ಬೈತ್ಯಾದ, ಜ್ವಾಳ ತರೋ ತಡ ಆತು, ಬೀಸ್ಕೊಂಡು ಬರ್ಬೇಕಂತ ಅಂದ್ಕೊಳ್ಕೆ ಗಿರಿನ್ಯಾವ ಮನೆಗಿದ್ದ. ಹೆಣ್ಮಗಳು ನಶಿಕನಾಗಿತ್ತು, ಮನ್ಯಾಗ ಬೀಸೋರು ಹುಡುಗ ಉಪವಾಸ ಆಗ್ತಾರಂತ. ಬೀಸೆಲ್ಲ ರೊಟ್ಟಿ ಮಾಡಿ ಗಾಂಡಿಗೆಲ್ಲ ಮೋಟ್ರ್ ಬರೋ ಟೈಮ್ ಆಗಿತ್ತು. ದೌಡವನ್ನ ಅಕಸ್ಮಾತ್ ಬುತ್ತಿ ಡಬ್ಬಿ ಮುಟ್ಲಿಲ್ಲಂದ್ರೆ ಹುಡುಗ ಚಂತಕ ಉಪವಾಸ ಉಳಿತೈತೆ ತಿಳ್ಕೊಂಡ ಹೆಣ್ಮಗಳ ಕಣ್ಣೀರು ವರ್ಷದ ಬುತ್ತಿ ಡಬ್ಬಿ ಕೊಟ್ಟರು. ಸಪ್ಪಳ ಮೋಟ್ರ ಓಡೋಡಿ ಬಂದ. ದೌಡಕ್ಕೆ ತಡ ಆಗಿತ್ತು, ಬಸ್ ಬಾರದು ಅಂತ ಹೋಗಿಬಿಟ್ಟು ಕೈಯಾಗ ಮಾಡಲಿ ಅಂತಂದ. ನಾನು ಬಸ್ ಆದ್ರೆ ಹೋಗಲಿಲ್ಲ, ಗಂಡಗಚ್ಚಿ ಆಯ್ತದ. ಬಿಜಾಪುರ ತನಕ 25 ಕಿಲೋಮೀಟರ್ ಓಡ್ಕೋತ ಬಂದ. ಮಗ ಮೋಟ್ರಿಗೆ ಡೆಬ್ಬಿ ಬರ್ತೈತೆ ಅಂತ ಹೋಗಿ ನೋಡಿ ಬಂದಿದ್ದ. ಡೆಬ್ಬಿ ಬಂದಿದ್ದಿಲ್ಲ, ನಮ್ಮ ಮನೆಯವ್ರು ಡೆಬ್ಬಿ ಇಟ್ಟಿಲ್ಲ ಅಂತ ತಿಳ್ಕೊಂಡು ಹುಡುಗ ಕೋಲ್ಯಾಗ ಕೂತಿದ್ದ. ಕೇಳ್ಕೋತ ಮೊದಲು ಕೋಲ್ ಒಳಗಡೆ ಕರಿ ಬಾತಂದ. ಹೌದಾ ತಂಬಾಕು ಸೇರ್ಕೋ ಕಾಲಿ ಕುಡ್ತಾನು ನೀವು ಗೊತ್ತಿಲ್ಲ. ನಮಗೆ ಆ ಮನುಷ್ಯ ಯಾರೇ ಚಿಂತ ಡೆಬ್ಬಿ ಹುಡುಗ ಅಂತ ಸುಳಿ ಮಕ್ಕಳಿಗೆ ಏನು ಗೊತ್ತಿಲ್ಲ. ನಾನು ತಗೊಂಡ್ ತಿರುಗಾಡ ಹಂಗ ಬಿಟ್ಟಿ ಮತ್ತು ತಗೊಂಡ ಏನ ಸಾಯಿ ತನಕ ಹಸುವಾಗಲ್ಲ ಊಟ ಮಾಡಿಸಲು ನೀರು ಸಹಿತ ಕುಡಿಬಾರ್ದು.